ಡೈರೆಕ್ಟ್ ನಾನೀಗ ಸ್ಟ್ರಾಟಜಿಗೆ ಹೋಗ್ತೀನಿ, ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ 1 ನಿಮಿಷ ಟೈಮ್ ಫ್ರೇಮಲ್ಲಿ ನಿಫ್ಟಿ ಹೇಗೆ ವರ್ಕ್ ಆಗುತ್ತೆ ಅಂತ ಇವತ್ತಿನ ಬ್ಯಾಕ್ ಟೆಸ್ಟಲ್ಲಿ ಕೆಲಸ ಮಾಡೋಣ. ಏನಾದರೂ ಪ್ರಶ್ನೆ ಇದ್ದರೂ ನಾವು ಕೇಳ್ಬೋದು. ಸೊ ನೇರವಾಗಿ ಈಗ ನಾನು ಓಕೆ ನಿಫ್ಟಿ ಓಪನ್ ಮಾಡಿದ್ದೀನಿ. ಎರಡೇ ಎರಡು ಇಂಡಿಕೇಟರ್, ಒಂದು DWP ಅಂದರೆ ನಮ್ಮದು ಡೈಲಿ ಆ್ಯಂಡ್ ವೀಕ್ಲಿ ಪಿವರ್ಸು, ಇಟ್ ಈಸ್ ಜಸ್ಟ್ ಲೈಕ್ CPR ಥರ ವರ್ಕ್ ಆಗುತ್ತೆ. ಇನ್ನೊಂದು ನಮ್ಮದು ಡೈಲಿ ಒನ್ ಸಿಗ್ನಲ್, ಇವೆರಡು ಹಾಕ್ಕೊಂಡಿರೋದು. ಜೊತೆಗೆ ರೂಲ್ಸನ್ನು ಇಲ್ಲಿ ಹೇಳ್ಕೊಂಬಿಟ್ಟು ಆಮೇಲೆ ನಾವು ಸ್ಟ್ರಾಟಜಿಗೆ ಹೋಗೋಣ. ಇದು 1 ನಿಮಿಷ ಟೈಮ್ ಫ್ರೇಮಲ್ಲಿ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ಗ್ರೀನ್ ರೆಂಕೋ ಲೈನು ಮತ್ತು ಬೈ ಸಿಗ್ನಲ್ ಇದ್ದರೆ ಬೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದು ರೆಂಕೋ ಲೈನ್, ಇದು ರೆಂಕೋ ಲೈನು. ಬೇಕಾದ್ರೆ ಇದರಲ್ಲಿ ಇನ್ನೊಂದು ಎರಡು ಡುವೆಲ್ ರೆಂಕೋ ಲೈನ್ ಇದೆ, ಒಂದನ್ನು ತೆಗೆದುಬಿಡೋಣ ಬೇಕಾದರೆ, ಕನ್ಫ್ಯೂಸ್ ಆಗುತ್ತೆ ಅಂದರೆ. ಸೊ ಇದು ಗ್ರೀನ್ ರೆಂಕೋ ಲೈನ್ ಇದ್ದರೆ ನಾವು ಗ್ರೀನ್ ರೆಂಕೋ ಲೈನ್ ಇದ್ದು ಇಲ್ಲಿ ಬೈ ಸಿಗ್ನಲ್ ಬಂದರೆ, ಇದ್ರ ಮೇಲೆ ಬೈ ಸಿಗ್ನಲ್ ಬಂದರೆ ನಾವು ಬೈ ಮಾಡಬೇಕು. ರೆಡ್ ರೆಂಕೋ ಲೈನ್ ಬಂದು ಇದ್ರ ಸೆಲ್ ಸಿಗ್ನಲ್ ಬಂದರೆ, ಇದ್ರ ಕೆಳಗಡೆ ಸೆಲ್ ಸಿಗ್ನಲ್ ಬಂದರೆ ಸೆಲ್ ಮಾಡಬೇಕು. ಹೇಗೆ ಸೆಲ್ ಮಾಡಬೇಕು ಅಂತಂದರೆ, ಪ್ರೈಸ್ ಹಿಂಗೆ ಮೇಲಕ್ಕೆ ಹೋಗಿ ಕೆಳಗಡೆ ಬೀಳುತ್ತಲ್ಲ ಅವಾಗ ಸೆಲ್ ಮಾಡಬೇಕು. ನೋಡಿ ಫಸ್ಟ್ಗೆ ಏನು ಮಾಡುತ್ತೆ ಅಂದರೆ, ಇವತ್ತಿನ ಸಿಗ್ನಲ್ ನೋಡಿದ್ರೆ ನಾವು ಫಸ್ಟ್ಗೆ ಇಲ್ಲಿ ಕೆಳಗಡೆ ಪ್ರೈಸು ಡೌನ್ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು. ಓಪನ್ ಆದಮೇಲೆ ಸೆಲ್ ಸಿಗ್ನಲ್ ಬಂತು. ಬಟ್ ನಾವು ಇಲ್ಲಿ ಸೆಲ್ ಮಾಡೋ ಬದಲು ಈ ಲೈನ್ ಹತ್ರ ಇದ್ದರೆ ಸೆಲ್ ಮಾಡಬೇಕಂದ್ರೆ, ಅಥವಾ ಈ ಲೈನನ್ನು ಈ ಥರ ಕ್ರಾಸ್ ಮಾಡುತ್ತಲ್ಲ ಅವಾಗ ಸೆಲ್ ಮಾಡಬೇಕು. ಆವಾಗ ಸೆಲ್ ಮಾಡಿದ್ರೆ ನಿಮಗೆ ಒಂದು CPR ಲೈನು ಟಾರ್ಗೆಟ್ ಆಗಿರುತ್ತೆ. ನೋಡಿ ಇದು ಫಸ್ಟ್ ಸಿಗ್ನಲ್ ನಮಗೆ ಟಾರ್ಗೆಟ್ ಹಿಟ್ ಆಯಿತು. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ SL ಇಷ್ಟೇ ಇರುತ್ತೆ, ಅಂದರೆ ಸ್ವಿಂಗ್ ಹೈ SL ಇರುತ್ತೆ. ಇದು 2.5 ನಮಗೆ 1:2.5 ಟಾರ್ಗೆಟ್ ಹಿಟ್ ಆಯಿತು. ಅದಾದಮೇಲೆ ಮತ್ತೆ ಅಗೇನ್ ಇಲ್ಲಿ ಇದಾಯಿತು, ಏನು ಅಗೇನ್ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಮೇಲಿಂದ ಹೋಗಿ ಇಲ್ಲಿ ಕ್ರಾಸ್ ಆಯಿತು. ಸೊ ಕ್ರಾಸ್ ಆದಾಗ ಇಲ್ಲೊಂದು ಸಲ ನಾವು ಸೆಲ್ ಮಾಡ್ಬೋದು. ಸೊ ಇಲ್ಲಿವರೆಗೆ ಇಲ್ಲಿ ಟಾರ್ಗೆಟ್ ಬಂತು, 1:4 ಟಾರ್ಗೆಟ್ ಬಂತು. ಸೊ ಈ ಥರದ್ದು ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ಮತ್ತೆ ನಾವು ರೂಲ್ಸ್ ಆದರೆ ಅದೇ ರೆಡ್ ರೆಂಕೋ ಲೈನು ಸೆಲ್ ಸಿಗ್ನಲ್ ಇದ್ದರೆ ಸೆಲ್ ಮಾಡುವಂಥದ್ದು. ಸ್ವಿಂಗ್ ಲೋ ಆರ್ ಸ್ವಿಂಗ್ ಹೈ ಇಸ್ SL ಸ್ಟಾಪ್ ಲಾಸ್ ಆಗಿರುತ್ತೆ. CPR ಲೈನ್, ನೆಕ್ಸ್ಟ್ ಬರುವ CPR ಲೈನ್ ಅಥವಾ ರೆಂಕೋ ಲೈನ್ ಕರ್ವ್, ಅದು ಟಾರ್ಗೆಟ್ ಆಗಿರುತ್ತೆ. ರೆಂಕೋ ಲೈನ್ ಕರ್ವ್ ಟಾರ್ಗೆಟ್. ರೆಂಕೋ ಲೈನ್ ಕರ್ವ್ ಅಂತಂದರೆ ಫಾರ್ ಎಕ್ಸಾಂಪಲ್ಲು ಓಕೆ, ಕಾಣಿಸ್ತಾ ಇದೆಯಲ್ವಾ, ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ವಾ? ಎಸ್, ಓಕೆ. ನಾವು ಸರ್ ಸಂತೋಷ್ ಸರ್, ವಿ ಆರ್ ಮೇಕಿಂಗ್ ವಿಡಿಯೋ ಇನ್ ಕನ್ನಡ ಲ್ಯಾಂಗ್ವೇಜ್. ಇಫ್ ಯು ಅಂಡರ್ಸ್ಟ್ಯಾಂಡ್ ಯು ಕ್ಯಾನ್ ಕಂಟಿನ್ಯೂ ಆರ್ ಯು ಕ್ಯಾನ್ ಎಕ್ಸಿಟ್ ಯುವರ್ ವಿಶ್. ಓಕೆ, ನಾವೀಗ ನೋಡಿ ಒಂದೊಂದು ದಿನದ್ದು ನಾವು ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗೋಣ. ಇದು ಸಿಂಪಲ್ ಆಗಿರುತ್ತೆ, ಭಾಳ ಸಿಂಪಲ್ ಆಗಿರುತ್ತೆ. ನೋಡಿ ಇಲ್ಲಿ ಫಸ್ಟ್ಗೆ ಸೆಲ್ ಸಿಗ್ನಲ್ ಬಂತು. ಹಿಂದಿನ ದಿನ ನಾವು ಹೋದರೆ ಸೆಲ್ ಸಿಗ್ನಲ್ ಬರುತ್ತೆ. ಇಲ್ಲಿ ಸೆಲ್ ಸಿಗ್ನಲ್ ಬಂದರೆ ನಾವು ಇಲ್ಲಿ ಇಲ್ಲಿ ಮಾಡ್ಬೋದು. ಈ ಲೈನ್ ಹತ್ರ ಇದ್ದಾಗ ಮಾಡಿದ್ರೆ ತುಂಬ ವ್ಯಾಲಿಡು. ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿ ಮಾಡ್ಬೋದು. ಮಾಡಿದರೆ ನಿಮಗೆ ಏನಾಗುತ್ತೆ, ಯಾಕೆ ದೂರ, ಈ ಲೈನ್ ಅಷ್ಟೇ ದೂರ ಅಲ್ಲ, ಇಲ್ಲಿ ನಮ್ಮ ಸೆಂಟ್ರಲ್ CPR ಇದೆಯಲ್ಲ ಇದರಿಂದನೂ ಕೂಡ ತುಂಬ ದೂರ ಇದೆ. ಹಾಗಾಗಿ ಈ ಸೆಲ್ ಸಿಗ್ನಲ್ ವ್ಯಾಲಿಡ್ ಅಲ್ಲ ಇದು. ಇವೊಂದನ್ನು ನೀವು ಏನಾದರೂ ಮಾಡಿದರೆ, ಈಗ ಇನ್ ಕೇಸ್ ನೀವು ಮಾಡಿದ್ರಿ ಅಂದರೆ ಇದು ಇಮ್ಮಿಡಿಯೇಟ್ ಇಲ್ಲಿ ಸ್ವಿಂಗ್ ಹೈಯಲ್ಲಿ SL ಕೊಟ್ಟು ಇಲ್ಲಿ ಎಂಟ್ರಿ ಆಗ್ತೀರಾ 24:28ಕ್ಕೆ, ಇಲ್ಲಿ 24:45ಕ್ಕೆ ಒಂದು 15-20 ಪಾಯಿಂಟಲ್ಲಿ ನೀವು SL ಕೊಟ್ಟು ಹೊರಗಡೆ ಬರ್ತೀರಾ. ಅದಾದಮೇಲೆ ಪ್ರೈಸ್ ಮೇಲೆ ಬರುತ್ತೆ. ನೋಡಿ ಇಲ್ಲಿ ಪ್ರೈಸ್ ಮೇಲೆ ಬರುತ್ತೆ. ಯಾವಾಗ ಈ ಸ್ವಿಂಗ್ ಹೈನ ಬ್ರೇಕ್ ಮಾಡುತ್ತಲ್ಲ ಆವಾಗ ನೀವು ಮತ್ತೆ ಬೈ ಸೈಡ್ ತೊಗೋಬೋದು. ಇದು ಸ್ವಿಂಗ್ ಹೈ, 1 ನಿಮಿಷ ಟೈಮ್ ಫ್ರೇಮಲ್ಲಿ ಇದು ಸ್ವಿಂಗ್ ಹೈ. ನೋಡಿ ಇಲ್ಲಿ ನಿಮಗೆ ಬೈ ಸಿಗ್ನಲ್ ಸಿಗುತ್ತೆ. ಈ ಸ್ವಿಂಗ್ ಹೈನ ಬ್ರೇಕ್ ಮಾಡಿಬಿಟ್ರೆ ನೀವು ಮತ್ತೆ ಇಮಿಡಿಯೇಟಾಗಿ ರಿವರ್ಸಲ್ ಟ್ರೇಡನ್ನು ತೊಗೋಬೋದು. ಅಲ್ಲಿ ಬೈ ಸಿಗ್ನಲ್ ಬರಲೇಬೇಕಂತೇನಿಲ್ಲ, ರಿವರ್ಸಲ್ ಟ್ರೇಡನ್ನು ತೊಗೋಬೋದು. ಇಲ್ಲಿ ರಿವರ್ಸಲ್ ಟ್ರೇಡ್ ತೊಗೊಂಡ್ಬಿಟ್ರೆ ನೀವು ಲಾಂಗ್ ಸೈಡ್ ಟ್ರೇಡ್ ತೊಗೊಂಡ್ಬಿಟ್ರೆ ಇಲ್ಲಿ ಸ್ವಿಂಗ್ ಲೋ SL ಆಗಿರುತ್ತೆ, ಇಷ್ಟೇ SL ಆಗಿರುತ್ತೆ. ಟಾರ್ಗೆಟ್ ಬಂದು ನಿಮಗೆ ಫಸ್ಟ್ ಟಾರ್ಗೆಟು ಈ ಸೆಂಟ್ರಲ್ CPR ಆಗಿರುತ್ತೆ, ಇದು ಸೆಂಟ್ರಲ್ CPR ಟಾರ್ಗೆಟು. ಸೆಕೆಂಡ್ ಟಾರ್ಗೆಟ್ ಬಂದರೂ ಇದು ಒಂದು ಟಾರ್ಗೆಟ್ ಆಗುತ್ತೆ, ಇದು ಒಂದು ಟಾರ್ಗೆಟ್ ಆಗುತ್ತೆ. ನೋಡೋಣ ಎಲ್ಲಿವರೆಗೆ ಹೋಗಿದೆ ಅಂತ. ನೋಡಿ ಕರೆಕ್ಟಾಗಿ ನಮ್ಮದು 1:5 ರಿಸ್ಕ್ ರೇಷಿಯೋ ಟ್ರೇಡು ಟಾರ್ಗೆಟ್ ಹಿಟ್ ಆಗಿದೆ. ಇದು 1:5 ರಿಸ್ಕ್ ರೇಷಿಯೋ ಟ್ರೇಡು ಟಾರ್ಗೆಟ್ ಹಿಟ್ ಆಗಿದೆ. ಸೊ ಈ ಥರ ಸಿಂಪಲ್ಲಾಗಿ ಅದಾದಮೇಲೆ ಮಾರ್ಕೆಟ್ ಸೈಡ್ ವೇಸ್ ಆಗುತ್ತೆ. ನಾವು ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು.
ಸೊ ಅಕಸ್ಮಾತ್ ನೀವು ಇಲ್ಲಿ ರಿವರ್ಸ್ ಟ್ರೇಡ್ ಮಾಡ್ತೀರಿ ಅಂತಂದರೆ ಇಲ್ಲಿ 1 ಗಂಟೆ ಇದೆ ಟೈಮ್ ಇನ್ನು. ಇಲ್ಲಿ ಮಾಡಿದ್ರೆ ಮತ್ತೆ ಇಮಿಡಿಯೇಟಾಗಿ ಇಲ್ಲಿ ನೀವು ಸೆಲ್ ಮಾಡಿದ್ರೆ 24,228 ಇಮಿಡಿಯೇಟಾಗಿ ಪ್ರೈಸು ಈ ರೆಂಕೋ ಲೈನ್ ಒಳಗಡೆ ಬರುತ್ತೆ. ಈ ರೆಂಕೋ ಲೈನ್ ಬಾಕ್ಸ್ ಒಳಗಡೆ ಬರುತ್ತೆ. ಆವಾಗ ಎಕ್ಸಿಟ್ ಆಗಬೇಕು. ಎಷ್ಟು ಪಾಯಿಂಟ್ ಸಿಗುತ್ತೆ ನಿಮ್ಗೆ ಇಲ್ಲಿ? 24,228 129 ಹೆಚ್ಚಕ್ಕೆ ಒಂದು 50-60 ಪಾಯಿಂಟ್ ಸಿಗುತ್ತೆ. ಸೊ ಅಷ್ಟರಲ್ಲಿ ಎಕ್ಸಿಟ್ ಆಗಿಬಿಡ್ಬೇಕು. ನೀವು ಮತ್ತೆ ನೀವು ಕಂಟಿನ್ಯೂ ಮಾಡ್ತೀರ ಅಂದರೆ ಇಲ್ಲಿ ಬೈ ಶೇರ್ ಮಾಡ್ಬೋದು. ಅಂದರೆ ಇಲ್ಲಿ ಬೈ ಶೇರ್ ಮಾಡ್ಬೋದು. ಬಟ್ ಇದೇ ನಿಮಗೆ ಈ ಸ್ವಿಂಗ್ ಹೈನೇ ಈ ಸಿ ಪಿ ಆರ್ನ ಟಾರ್ಗೆಟ್ ಆಗಿರುತ್ತೆ. ಸೊ 3 ಟ್ರೇಡು ನಿಮಗೆ ಅವತ್ತು ಟಾರ್ಗೆಟ್ ಇಟ್ಟದಂಗೆ ಆಯಿತು ನೋಡಿ. ಇಲ್ಲಿ ಈ ಸೆಂಟ್ರಲ್ ಸಿ ಪಿ ಆರ್ ಇದೆಯಲ್ಲ, ಅದಕ್ಕೆ ಹತ್ತಿರ ಇದ್ದಾಗ ನಾವು ಬೈ ಮಾಡಬೇಕಾಗುತ್ತೆ. ಭಾಳ ಇಂಪಾರ್ಟೆಂಟು. ಇಲ್ಲಿ ಹತ್ತಿರ ಇದ್ದಾಗ ಬೈ ಮಾಡಬೇಕಾಗುತ್ತೆ. ಒಂದೇ ನಿಮಿಷ, ನನ್ನ ಗೋಲ್ಡ್ ಟ್ರೇಡ್ ಬರ್ತಾ ಇದೆ. ಓಕೆ, ಹತ್ತಿರ ಇದ್ದಾಗ ಬೈ. ಬಟ್ ಇಲ್ಲಿ ತುಂಬ ದೂರ ಇದೆ. 1 2 3 ಈ 3 ಸಿ ಪಿ ಆರ್ ಲೈನ್ ಈ ಥರ ಇದ್ದಾಗ ವ್ಯಾಲಿಡ್ ಅಲ್ಲ. ಅಟ್ಲೀಸ್ಟ್ 1 ಸಿ ಪಿ ಆರ್ ಲೈನು ಅಥವಾ ಇದರ ಮಧ್ಯೆ ಇದ್ದರೆ ನೀವು ಬೈ ಮಾಡಬೇಕು. ಹಂಗಾಗಿ ಆವತ್ತಿನ ಟ್ರೇಡ್ ಈ ಥರ ತುಂಬ ದೂರ ಇದ್ದಾಗ ಸೈಡ್ ವೇಸ್ ಆಗುತ್ತೆ ಅಂತ ಅರ್ಥ. ಮತ್ತು ಇದಾದ್ಮೇಲೆ ಎಲ್ಲೂ ನಮಗೆ ಸೆಲ್ ಸಿಗ್ನಲ್ ಬಂದಿಲ್ಲ. ಇಷ್ಟು ದೂರ ಇದ್ದಾಗ ಸೆಲ್ ಸಿಗ್ನಲ್ ಬಂದರೆ ವ್ಯಾಲಿಡ್ ಅದು ಬೈ ಸಿಗ್ನಲ್ಗಿಂತ. ಸೊ ಮತ್ತೆ ಇಲ್ಲಿ ಬೈ ಸಿಗ್ನಲ್ ಬಂದಿದೆ ನೋಡಿ. ಇಲ್ಲಿ ಬೈ ಸಿಗ್ನಲ್ ಸಿಕ್ಕಿದೆ ನಮಗೆ ನೋಡಿ. ಇಲ್ಲಿ ಬೈ ಸಿಗ್ನಲ್ ಸಿಕ್ಕಿದೆ. ಈ ಕ್ಯಾಲೆಂಡರ್ ಕೆಳಗಡೆ ಇದು ನಮಗೆ ಇದ್ರ ಕೆಳಗಡೆನೇ ಎಸ್ ಎಲ್ ಇಡಬೇಕು. ತುಂಬ ದೂರ ಇಡಕ್ಕೆ ಹೋಗ್ಬಾರ್ದು. ಇದ್ರ ಕೆಳಗಡೆ ಎಸ್ ಎಲ್ ಇಡಬೇಕು. ಎಸ್ ಎಲ್ ಇಷ್ಟೇ. ಟಾರ್ಗೆಟ್ ಬಂದು ನಮ್ಮದು ಈ ಸಿ ಪಿ ಆರ್ ಲೈನು ಮತ್ತು ಈ ಸಿ ಪಿ ಆರ್ ಲೈನ್ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಂತಂದರೆ ಮಾರ್ಕೆಟು ಲೋ ಬಂದ ಇವನು ಗೋಲ್ಡು. ಒಂದೇ ನಿಮಿಷ, ಎಲ್ಲಿವರೆಗೆ ಬರ್ತಾನೆ ಅಂತ ನೋಡ್ಕೊಂಬಿಡೋಣ ಒಮ್ಮೆ. ನಾನು ಬೈ ಟ್ರೇಡ್ ಹಾಕಿದ್ದೀನಿ, ಹಂಗಾಗಿ ಅಂದರೆ ಎರಡು ಕಡೆ ಹೆಡ್ಜ್ ಇದೆ, ನೋ ಪ್ರಾಬ್ಲಮ್. ಬಟ್ ಅದೇ ಅದನ್ನೇ ಮಾಡ್ತಾರೆ. ಇಲ್ಲಿ ಇದು ಬೇರೆ ಇದೆಯಲ್ವಾ, ಇಲ್ಲಿ ಒಂದು ಎಫ್ ಇ ಜಿ ಇದೆ ಇಲ್ಲಿ 15 ನಿಮಿಷ ಟೈಮ್ ಫ್ರೇಮಲ್ಲಿ. ಸೊ ಓಕೆ, ಫಸ್ಟ್ ಇಲ್ಲಿವರೆಗೆ ಬರ್ಬೋದು. 58ರವರೆಗೆ ಬರ್ಬೋದು. 38 ಆಗುತ್ತೆ. ಇಲ್ಲ ಈ ಸಿ ಪಿ ಆರ್ ಲೈನ್ವರೆಗೆ ಬರ್ಬೋದು. ಈ ಸಿ ಪಿ ಆರ್ವರೆಗೆ ಬರ್ಬೋದು. 49ರವರೆಗೆ ಬರ್ಬೋದು. ನೋಡೋಣ. ಓಕೆ, ನಾವು ಮತ್ತೆ ಮುಂದೆ ಹೋಗೋಣ. ಸೊ ಆದರೆ ಏನು ಮಾಡ್ತಾನೆ ಪ್ರೈಸ್ ಈ ಸಿ ಪಿ ಆರ್ ಲೈನ್ವರೆಗೆ ಹೋಗೋದಲ್ಲ, ಯಾಕೆಂದರೆ ಅವತ್ತು ಸೈಡ್ ವೇಸ್ ಇರುತ್ತೆ. ಸೊ ಅವಾಗ ಏನು ಮಾಡ್ತಾನೆ ಪ್ರೈಸ್ ಮತ್ತೆ ಹಿಂಗೆ ಹೋಗಿ ಇಲ್ಲಿ ವಾಪಸ್ ಇದ್ರೊಳಗಡೆ ಬರ್ತಾನೆ. ಸೊ ಇದ್ರೊಳಗಡೆ ಬರ್ತಾನೆ. ಇದ್ರೊಳಗಡೆ ಬಂದಾಗ ನಾವು ಇಲ್ಲಿ ಎಕ್ಸಿಟ್ ಆಗಿಬಿಡ್ಬೇಕು. ಎನಿ ಕಂಡೀಷನ್ ಇಲ್ಲಿ ನಾವು ಎಕ್ಸಿಟ್ ಆಗಿಬಿಡ್ಬೇಕು. ಎಕ್ಸಿಟ್ ಆಗಿಬಿಟ್ಟು ನೀವು ಸೆಲ್ ಸಿಗ್ನಲ್ ಸಿಕ್ಕರೆ ಮಾತ್ರ ಸೆಲ್ ಟ್ರೇಡ್ ತೊಗೋಬೇಕು. ಅಥವಾ ಈ ಲೋನ ಕ್ರಾಸ್ ಆಗಬೇಕು. ಯಾವತ್ತಿನೇನು ನಮ್ದು ಟ್ರೇಡ್ ಸಿಕ್ಕಿದೆಯಲ್ವ, ಆ ಲೋನ ಕ್ರಾಸ್ ಆದರೆ ಮಾತ್ರ ಸೆಲ್ ಟ್ರೇಡ್ ತೊಗೋಬೇಕು. ಇಲ್ಲಾಂದರೆ ಮಾರ್ಕೆಟ್ ಸೈಡ್ ವೈಸ್ ಇದೆ ಅಂತ ಅದ್ರೊಳಗಡೆ ಓಡಾಡುತ್ತಂತ ನಾವು ಯಾವುದೇ ಟ್ರೇಡನ್ನು ತೊಗೊಳಕ್ಕೆ ಹೋಗ್ಬಾರ್ದು ನೋಡಿ. ಇಲ್ಲಿ ನೆಕ್ಸ್ಟ್ ಡೇ ಹೋದರೆ ಬೈ ಸಿಗ್ನಲ್ ಬಂದವನ. ಇಲ್ಲಿ ನಾವು ಫಸ್ಟ್ಗೆ ಏನು ಮಾಡ್ತೀವಿ, ಬೈ ಸಿಗ್ನಲ್ ತೊಗೋಬೋದು. ಯಾಕೆಂದರೆ ಇಲ್ಲಿ ಸೆಂಟ್ರಲ್ ಸಿ ಪಿ ಆರ್ ತುಂಬ ದೂರ ಇರೋದ್ರಿಂದ ಇದು ಅಟ್ರ್ಯಾಕ್ಟ್ ಮಾಡ್ತಿರುತ್ತೆ ಪ್ರೈಸು. ಹಾಗಾಗಿ ಇಲ್ಲಿ ನಾವು ಬೈ ಸಿಗ್ನಲ್ ತೊಗೋಬೋದು. ಸೊ ಲಾಂಗ್ ಟ್ರೇಡನ್ನು ಇಲ್ಲಿ ಹಾಕ್ತೀವಿ. ಇಷ್ಟು ಈ ಥರ ಹಾಕ್ತೀವಿ. ನಮಗೆ ಕನಿಷ್ಠ ಇಲ್ಲಿವರೆಗೆ ಬರ್ಬೇಕು. ಇಲ್ಲಿ ಇದು ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟು ಇಲ್ಲಿವರೆಗೆ ಬರುತ್ತಂತ ಅಂದ್ಕೊಂಡಿರ್ತೀವಿ. ಬಟ್ ಏನಂದರೆ ಮಾರ್ಕೆಟ್ ಈ ಲೋನ ಬ್ರೇಕ್ ಮಾಡ್ತಾನೆ. ಡೇ ಲೋನ ಬ್ರೇಕ್ ಮಾಡ್ತಾನೆ. ಇಲ್ಲಿ ಬ್ರೇಕ್ ಮಾಡ್ತಾನೆ. ಇಲ್ಲಿ ಬ್ರೇಕ್ ಮಾಡಿದ್ಮೇಲೆ ನಾವು ಏನು ಮಾಡಬೇಕು, ಇಲ್ಲಿ ಬ್ರೇಕ್ ಮಾಡಿದ್ಮೇಲೆ ವಾಪಸ್ ಈ ನಮ್ದು ಇದು ನಮ್ಮ ಇದ್ರ ಹತ್ರ ಹೋಗ್ತಾನೆ. ಓಕೆ, ಮಾರ್ಕೆಟ್ ಮತ್ತೆ ರೆಂಕೋ ಲೈನ್ ಹತ್ರ ಹೋಗ್ತಾನೆ. ಧನೋರ್ ಇದ್ದಾರಲ್ವ. ಓಕೆ, ರೆಂಕೋ ಲೈನ್ ಹತ್ರ ಹೋದಾಗ ನಾವು ಮತ್ತೆ ಇಲ್ಲಿ ಸೆಲ್ ಮಾಡಬೇಕು. ಭಾಳ ಸಿಂಪಲ್ ಆಗಿ ನೋಡಿ, ಇಲ್ಲಿ ಸೆಲ್ ಮಾಡ್ತೀವಿ. ಎಸ್ ಎಲ್ ಅನ್ನು ಈ ನಮ್ಮ ಸಿ ಪಿ ಆರ್ ಇದು ರೆಂಕೋ ಲೈನ್ ಕರ್ವ್ ಇದೆಯಲ್ಲ ಅದ್ರ ಮೇಲೆ ಇಡ್ತೀವಿ. ಟಾರ್ಗೆಟು ವಾಪಸ್ ಪ್ರೈಸ್ ಏನು ಇದು ಗ್ರೀನ್ ಕಲರ್ ಆಗುತ್ತಲ್ಲ, ಈ ರೆಂಕೋ ಲೈನ್ ಗ್ರೀನ್ ಕಲರ್ ಆಗುತ್ತೆ. ಅಥವಾ ಇದ್ರೊಳಗಡೆ ಒಂದು ಮೊಮೆಂಟಮ್ ಕ್ಯಾನಲ್, ದೊಡ್ಡ ಮೊಮೆಂಟಮ್ ಕ್ಯಾನಲ್ ಬರುತ್ತಲ್ಲ, ಅವಾಗ ಎಕ್ಸಿಟ್ ಆಗ್ಬೋದು. ಅಂದರೆ ಇಲ್ಲಿವರೆಗೆ ಬರುತ್ತೆ. ಸೊ ಎಷ್ಟು ಬಂತು, 1:7ವರೆಗೆ ನಮಗೆ 1:7 ಟಾರ್ಗೆಟು ರೀಚ್ ಆದ. ಇಲ್ಲಿ ಫಸ್ಟ್ ನಮ್ಮದು ಎಸ್ ಎಲ್ ಹಿಟ್ ಆಯಿತು. ಅದಾದಮೇಲೆ ಟ್ರೇಡ್ ಸಿಕ್ಕಿರೋದು 12ವರೆಗೆ ಸಿಕ್ತು. ಅಂದರೆ ಅಷ್ಟೊತ್ತರ ವೇಟ್ ಮಾಡ್ಬೇಕು. ಇದನ್ನ ಕ್ರಾಸ್ ಆಗಲೇಬೇಕು, ವೇಟ್ ಮಾಡಬೇಕು. ಆವಾಗ ನಮಗೆ ಮತ್ತೆ
ಟ್ರೇಡು ಸಿಗುತ್ತೆ. ನೋಡಿ ಇಲ್ಲಿ ಸೆಲ್ ಟ್ರೇಡ್ ಸಿಕ್ಕ. ಇಲ್ಲಿ ಕೂಡ ಫಸ್ಟು ಟ್ರೇಡ್ ಎಸ್ ಎಲ್ ಹಿಟ್ ಆಗ್ತಾನೆ. ಹೇಗೆ ಆಗ್ತಾನೆ ಅಂತ ಹೇಳ್ತೀನಿ ನೋಡಿ. ನಮಗೆ ಇಲ್ಲಿ ಸೆಲ್ ಟ್ರೇಡ್ ಸಿಕ್ಕ. ಇಲ್ಲಿ ತುಂಬ ಚಿಕ್ಕ ಎಸ್ ಎಲ್ ಅಲ್ಲ, ಇಲ್ಲಿ ಸೆಲ್ ಟ್ರೇಡ್ ಸಿಕ್ಕ. ಇಲ್ಲಿ ನಮಗೆ ಸೆಲ್ ಟ್ರೇಡ್ ಸಿಕ್ಕ. ನಾವು ಏನು ಮಾಡ್ತೀವಿ, ಈ ಸ್ವಿಂಗ್ ಹೈನ ಎಸ್ ಎಲ್ ಇಟ್ಟಿರ್ತೀವಿ. ಸೊ ಸ್ವಿಂಗ್ ಹೈ ಎಸ್ ಎಲ್ ಇಟ್ಟ ಮೇಲೆ ಇದು ಟಾರ್ಗೆಟು ಇದು ಇಟ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ. ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟು ಇದಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಆ ಸ್ವಿಂಗನ್ನು ಮತ್ತೆ ಮಾರ್ಕೆಟ್ ಪ್ರೈಸು ಅದನ್ನ ಕ್ರಾಸ್ ಮಾಡ್ಕೊಂಡು ಮೇಲಕ್ಕೆ ಹೋಗ್ತಾನೆ. ಮೇಲಕ್ಕೆ ಹೋದ್ಮೇಲೆ ಬಿಟ್ಬಿಡ್ಬೇಕು. ಎಲ್ಲಿವರೆಗೆ ಬಿಡಬೇಕು ಅಂತಂದರೆ, ಈ ನಮ್ದೇನು ರೆಂಕೋ ಲೈನ್ ಕ್ರಾಸ್ ಆಗುವವರೆಗೆ ಬಿಡಬೇಕು. ರೆಂಕೋ ಲೈನ್ ಕ್ರಾಸ್ ಆದಮೇಲೆ ಮತ್ತೆ ನಾವು ಎಂಟ್ರಿ ಹಾಕಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ರೆಂಕೋ ಲೈನ್ ಕ್ರಾಸ್ ಆಗ್ತಾನೆ. ಈ ಸಿ ಪಿ ಆರ್ ಲೈನ್ ಮೇಲೆ ಎಸ್ ಎಲ್ ಇಟ್ಟರು ಸಾಕು. ಟಾರ್ಗೆಟ್ ಬಂದು ನಮ್ಮದು ಸೇಮು ಸಿ ಪಿ ಆರ್ ಲೈನ್ಗಳು. ಈ ಸಿ ಪಿ ಆರ್ ಲೈನ್ ಟಾರ್ಗೆಟ್ ಆಗಿರುತ್ತೆ. 1:4 ಟಾರ್ಗೆಟ್ ಹಿಟ್ ಆದ. ಮತ್ತೆ ಹಿಂದಕ್ಕೆ ಹೋಗ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಬೈ ಸಿಗ್ನಲ್ ಬಂದ. ಈ ಗ್ರೀನ್ ರೆಂಕೋ ಲೈನ್ ಮೇಲೆ ಇರೋದ್ರಿಂದ ಇಲ್ಲೆಲ್ಲ ನಾವು ರೆಡ್ ರೆಂಕೋ ಲೈನ್ ಕೆಳಗಡೆ ಇದ್ದಿದ್ದರಿಂದ ಸೆಲ್ ಮಾಡಿದ್ವಿ. ಅಂದರೆ ಅದನ್ನ ಕ್ರಾಸ್ ಆದಮೇಲೆ ಇಲ್ಲೂ ಕ್ರಾಸ್ ಆಯಿತು, ಇಲ್ಲೂ ಕ್ರಾಸ್ ಆಯಿತು. ಈಗ ಬೈ ಕಡೆ ಬಂದಾಗಲೂ ಏನು ಮಾಡಬೇಕು, ಈ ಗ್ರೀನ್ ರೆಂಕೋ ಲೈನ್ ಮೇಲೆ ಇರೋದ್ರಿಂದ ನಾವಿಲ್ಲಿ ಬೈ ಮಾಡ್ಬೋದು. ಬಟ್ ಇಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಪ್ರೈಸ್ ಹತ್ರ ಈ ರೆಂಕೋ ಲೈನ್ ಬಂದಾಗ ಒಂದು ಮೊಮೆಂಟಮ್ ಕ್ಯಾಂಡಲ್ ಮಾಡ್ತಾನಲ್ಲ, ಇಲ್ಲೊಂದು ಮೊಮೆಂಟಮ್ ಕ್ಯಾಂಡಲ್ ಮಾಡ್ದಾನೆ, ಇಲ್ಲೊಂದು ಎಸ್ ಎಲ್ ಇಟ್ಟು ನಾವು ಬೈ ಮಾಡಬೇಕು. ಬಟ್ ಪ್ರೈಸ್ ಏನು ಮಾಡ್ತಾನೆ ಅಂತಂದರೆ, ಇಲ್ಲಿವರೆಗೂ ಹೋಗ್ತಾನೆ. 1:3 ಟಾರ್ಗೆಟ್ ರೀಚ್ ಆಗೋವನೆ. ರೀಚ್ ಆದಮೇಲೆ ನಮಗೆ ಅಂದರೆ ಒನ್ ಟಾರ್ಗೆಟ್, ಈ ಸಿ ಪಿ ಆರ್ ಲೈನ್ 1 ಟಾರ್ಗೆಟು, ಇದು ಸೆಕೆಂಡ್ ಟಾರ್ಗೆಟು. ಈ ಟಾರ್ಗೆಟನ್ನು ರೀಚ್ ಮಾಡಿ ಇದಾಗಿನೇ ಒಂದು 1:2 ಟಾರ್ಗೆಟ್ ರೀಚ್ ಆಗೋವನೆ. ಅಲ್ಲಿ ನೀವು ಅಲ್ಲಿವರೆಗೆ ಟಾರ್ಗೆಟನ್ನು ಬುಕ್ ಮಾಡ್ಕೋಬೋದು. ಅಥವಾ ಇಲ್ಲೆಲ್ಲಾದರೂ ಈ ಲೋವರ್ ಲೋ ಮಾಡ್ತಾನಲ್ಲ, ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಈ ಲೋನ ಬ್ರೇಕ್ ಮಾಡ್ತಾನೆ. ಲೋನ ಬ್ರೇಕ್ 1 ನಿಮಿಷ ಟೈಮ್ ಫ್ರೇಮಲ್ಲಿ ಕೂಡ ಲೋ ಬ್ರೇಕ್ ಮಾಡಿದ್ರೆ ಅಲ್ಲಿ ನಾವು ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಬೈ ಸಿಗ್ನಲ್ ಬಂದ. ಇಲ್ಲಿ ಬೈ ಸಿಗ್ನಲ್, ಬಟ್ ಸಿ ಪಿ ಆರ್ ಲೈನ್ ತುಂಬ ದೂರ ಇರೋದ್ರಿಂದ ಇದು ಬೈ ವ್ಯಾಲಿಡ್ ಅಲ್ಲ. ಹಾಗಾಗಿ ನಾವು ಸೆಲ್ ಕಡೆ ನೋಡ್ಬೇಕು. ಅವಾಗ ಸೆಲ್ ಕಡೆ ನೋಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಇಲ್ಲೆಲ್ಲ ಸೆಲ್ ತೊಗೊಳ್ದಲ್ಲ, ಈ ರೆಂಕೋ ಲೈನ್ ಕ್ರಾಸ್ ಆಗೋವರೆಗೆ ವೆಯ್ಟ್ ಮಾಡಬೇಕು. ಮಸ್ಟ್ ಆ್ಯಂಡ್ ಶುಡ್. ಇಲ್ಲಿ ನೋಡಿ, ಇಲ್ಲಿ ಕ್ರಾಸ್ ಆಗ್ತಾನೆ, ಇಲ್ಲಿ ಎಂಟ್ರಿ ಹಾಕ್ತೀರಾ, ಇಲ್ಲಿ ಟಾರ್ಗೆಟ್ ಹಾಕ್ತೀರಾ. ಈ ಲೈನು ನಮ್ಮದು ಇದಾಗಿರುತ್ತೆ. ಬಟ್ ಇಲ್ಲೆಲ್ಲೋ ಬಫರ್ ಪ್ರೈಸಲ್ಲಿ ಇಲ್ಲೇ ಎಕ್ಸಿಟ್ ಆಗೋಣ. ಸೊ 1:1 ನೀವು ಟಾರ್ಗೆಟನ್ನು ಬುಕ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ಬೇಕು. ಡೈಲಿ 1-2 ಟ್ರೇಡ್ ಆರಾಮಾಗಿ ಸಿಗುತ್ತೆ. ತುಂಬ ದುರಾಸೆ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಇಲ್ಲಿ ಬೈ ಸಿಕ್ಕ, ಟಾರ್ಗೆಟ್ ಇಟ್ಟದ. ಸ್ಪೀಡಾಗಿ ಮಾಡೋಣ, ಉದ್ದ ಆಗುತ್ತೆ ವಿಡಿಯೋ. ನೋಡಿ, ಇಲ್ಲಿ ಸೆಲ್ ಸಿಕ್ಕ, ಫಸ್ಟ್ಗೆ ಎಸ್ ಎಲ್ ಹಿಟ್ಟದ. ಅದಾದಮೇಲೆ ಮತ್ತೆ ನಾವು ಇಲ್ಲಿ ಎಂಟ್ರಿ ಹಾಕ್ತೀವಿ. ಇಲ್ಲಿ ಎಂಟ್ರಿ ಆದಮೇಲೆ ಟಾರ್ಗೆಟ್ ಹಿಟ್ಟದ. ಸೊ ಏನಾದರೂ ಪ್ರಶ್ನೆ ಇದ್ದರೆ ನೋಡಿ, ಇಲ್ಲಿ ನಾವು ಏನು ಮಾಡೋದು, ಅಕಸ್ಮಾತ್ ನೀವು ಸೆಲ್ ತೊಗೊಂಡ್ರೆ ಇಲ್ಲಿ ಎಸ್ ಎಲ್ ಇಡಬೇಕಾಗುತ್ತೆ. ಈ ಹೈನ ಅದ್ರ ಹಿಂದಿನ ಸ್ವಿಂಗ್ ಹೈ ಇರುತ್ತಲ್ಲ, ಅಲ್ಲಿ ಎಸ್ ಎಲ್ ಇಡಬೇಕು. ಸೊ ಅಲ್ಲಿಟ್ಟರೆ ಎಸ್ ಎಲ್ ದೊಡ್ಡದಾಗಿಬಿಡುತ್ತೆ. ಅದಕ್ಕೆ ನಾನು ಹೇಳೋದು, ಈ ಹೈನ ಇಲ್ಲಿ ಬ್ರೇಕ್ ಆದ ತಕ್ಷಣ ಇಲ್ಲಿ ಎಸ್ ಎಲ್ ಕೊಟ್ಬಿಡಿ. ಒಂದು ಚಿಕ್ಕ ಎಸ್ ಎಲ್, ಏನು 10-20 ಪಾಯಿಂಟ್ ಎಸ್ ಎಲ್ ಇರುತ್ತೆ. ಎಸ್ ಎಲ್ ಕೊಟ್ಬಿಡೋದು. ವಾಪಸ್ ಮತ್ತೆ ಇಮಿಡಿಯೇಟಾಗೆಲ್ಲ ನೆಕ್ಸ್ಟ್ ಒಂದು ಸ್ವಲ್ಪ ಕಾಯ್ದುಬಿಟ್ಟು ಆ ರೆಂಕೋ ಲೈನ್ ಕ್ರಾಸ್ ಆದಮೇಲೆ ನಾವು ಆರಾಮಾಗಿ ಇದು ಮಾಡ್ಬೋದು. ಇದು 3.5 ಮೇಲೆ ಇರೋದ್ರಿಂದ ಇದು ವ್ಯಾಲಿಡ್ ಅಲ್ಲ ಸಿಗ್ನಲ್ಲು. ನೋಡಿ, ಇಲ್ಲಿ ಬೈ ಸಿಗ್ನಲ್ ಬಂದಿರೋದ್ರಿಂದ ಓಕೆ, ಬೈ ಸಿಗ್ನಲ್ ಬಂದಿರೋದ್ರಿಂದ ನಾವು ಇಲ್ಲಿ ಬೈ ಮಾಡ್ತೀವಿ. ನಮ್ಮದು ಫಸ್ಟ್ ಸಿ ಪಿ ಆರ್ ಟಾರ್ಗೆಟು, ಸೆಕೆಂಡ್ ಟಿ ಪಿ ಆರ್ ಟಾರ್ಗೆಟ್ ಹಿಟ್ಟಾಯಿತು. ನೋಡಿ, ಇಲ್ಲಿ ಬೈ ಫಸ್ಟ್ಗೆ ನಮಗೆ ಇಮಿಡಿಯೇಟ್ ಒಂದು ಅರ್ಧ ಗಂಟೆ ಅಲ್ಲ, ಒಂದು 10-20 ನಿಮಿಷದಲ್ಲಿ ನಮಗೆ ಒಂದು ಸಿಗ್ನಲ್ ಸಿಕ್ಬಿಡುತ್ತೆ. ಆರಾಮಾಗಿ ನಾವು ಟ್ರೇಡ್ ಮಾಡ್ಕೊಂಡ್ಬಿಟ್ಟು ತುಂಬ ಏನು ಕಾಯಬೇಕಾಗಿಲ್ಲ. 5-10 ನಿಮಿಷ ಟೈಮ್ ಫ್ರೇಮಲ್ಲಿ ನಮ್ಗೆ ಫಸ್ಟ್ ಸಿಗ್ನಲ್ ಸಿಕ್ಬಿಡುತ್ತೆ. ನೋಡಿ, ಇಲ್ಲಿ ಗ್ರೀನ್ ರೆಂಕೋ ಲೈನ್ ಮೇಲೆ ಸಿಗ್ನಲ್ ಸಿಕ್ಕವನೆ. ಇಲ್ಲಿ ಎಂಟ್ರಿ ಹಾಕ್ತೀವಿ. ಟಾರ್ಗೆಟ್ ಬಂದು ಇದು ನಮ್ಮ ಸಿ ಪಿ ಆರ್ ಲೈನ್ ಟಾರ್ಗೆಟ್ ಹಿಟ್ಟದ. ಇಲ್ಲಿ ನಮಗೆ 23,922, 24,35 ಹೆಚ್ಚು ಕಮ್ಮಿ ಒಂದು 110 ಪಾಯಿಂಟ್ ಸಿಗ್ತದೆ. ನೋಡಿ, ಇಲ್ಲಿ ಸೆಲ್ ಸಿಗ್ನಲ್ ಬಂದ. ಸೆಲ್ ಸಿಗ್ನಲ್ ರೆಡ್ ಇರೋದ್ರಿಂದ ಸೆಲ್ ಮಾಡ್ತೀವಿ. ಫಸ್ಟ್ ಯಾವಾಗಲೂ 2 ಸಿ ಪಿ ಆರ್ ಲೈನ್ಸು ಟಾರ್ಗೆಟ್ ಇರುತ್ತೆ. ಇದು ಫಸ್ಟ್ ಸಿ ಪಿ ಆರ್ ಲೈನು, ಸೆಕೆಂಡ್ ಸಿ ಪಿ ಆರ್ ಟಾರ್ಗೆಟ್ ಬಂದ್ವಿ. ಇಲ್ಲ ನಿಮ್ಗೆ ಅದು ಗೊತ್ತೇ ಆಗಲ್ಲ, ನಿಮಗೆ ಇನ್ನೂ ಹೋಲ್ಡ್ ಮಾಡ್ತೀರಾ ಅಂದರೆ ಹೋಲ್ಡ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಇಲ್ಲಿವರೆಗೆ ಬರುತ್ತೆ ಅಂತ ಹೋಲ್ಡ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಬಟ್ ಯಾವತ್ತು ಪ್ರೈಸ್ ಈ ಥರ ಒಂದು ಮೊಮೆಂಟಮ್ ಕ್ಯಾಂಡಲ್ ನಮ್ಮ ಸಿ ಪಿ ಆರ್ ಲೈನ್ ಕ್ರಾಸ್ ಆಗುತ್ತಲ್ಲ, ಅವಾಗ ಎಕ್ಸಿಟ್ ಆಗಬೇಕು. ಮಸ್ಟ್ ಆ್ಯಂಡ್ ಶುಡ್. ಸೊ ಇಲ್ಲಿ ನಿಮಗೆ 1:2, 1:3 ಟಾರ್ಗೆಟ್ ಸಿಕ್ಕಂಗೈತೆ. ನೋಡಿ, ಇಲ್ಲಿ ಬೈ ಸಿಗ್ನಲ್ ಬಂತು. ಬೈ ಸಿಗ್ನಲ್ ಬಂದಾಗ ಫಸ್ಟ್ ಸಿ ಪಿ ಆರ್, ಇದು ಸಿ ಪಿ ಆರ್ ಇದು ಸೆಂಟ್ರಲ್ ಸಿ ಪಿ ಆರ್ ಇರೋದ್ರಿಂದ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ.
ಸೊ ಇಲ್ಲಿ ನೀವು 24 24 47 ಬೈ ಆಗ್ತೀರಾ, ಎಂಟ್ರಿ ಆಗ್ತೀರಾ. 24 120 ಹೆಚ್ಚು ಕಮ್ಮಿ ಒಂದು 70-80 ಪಾಯಿಂಟ್ ಸಿಗುತ್ತೆ. ಎಕ್ಸಿಟ್ ಆಗ್ತೀರಾ. ಯಾವಾಗ ಮತ್ತೆ ಈ ಸಿಗ್ನಲ್ ಈ ಲೋನ ಕ್ರಾಸ್ ಆಗುತ್ತಲ್ಲ ನೋಡಿ, ಇಲ್ಲಿ ಲೋನ್ ಕ್ರಾಸ್ ಆಗುತ್ತೆ. ಇಲ್ಲಿ ನೀವು ಟ್ರೇಡ್ ಹಾಕ್ತೀರಾ ಮತ್ತೆ ಸೆಲ್ ಸೈಡು. ಇಲ್ಲಿ ಸೆಲ್ ಸೈಡ್ ಟ್ರೇಡ್ ಹಾಕ್ತೀರಾ. ಟಾರ್ಗೆಟ್ ಬಂದು 1 CPR, ಸೆಕೆಂಡ್ CPR ನೀವು ಹೋಲ್ಡ್ ಮಾಡಿದ್ರೆ, ಅಕಸ್ಮಾತ್ ನೀವು ಹೋಲ್ಡ್ ಮಾಡಿದ್ರೆ ಇಲ್ಲೊಂದು ಮೊಮೆಂಟಮ್ ಕ್ಯಾಂಡಲ್ ಇಲ್ಲಿ ಒಳಗಡೆ ಬರುತ್ತೆ. ಆವಾಗ ಎಕ್ಸಿಟ್ ಆಗ್ತೀರಾ. 1:3 ನಿಮಗೆ ಟಾರ್ಗೆಟ್ ಹಿಟ್ ಆಯಿತು ನೋಡಿ. ಇಲ್ಲಿ ಸೆಲ್ ಸಿಗ್ನಲ್ ಆರಾಮಾಗಿ ದೊಡ್ಡ, ಇಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಇಲ್ಲಿ ನೀವು ಸೆಲ್ ಅನ್ನು ಮಾಡ್ತೀರಾ. ಟಾರ್ಗೆಟ್ ಬಂದು ನಿಮಗೆ ಫಸ್ಟ್ CPR ಲೈನು, ಸೆಕೆಂಡ್ CPR ಲೈನು ಟಾರ್ಗೆಟ್ ಹಿಟ್ ಆಯಿತು ನೋಡಿ. ಇಲ್ಲಿ ನೀವು ಆರಾಮಾಗಿ ಹಾಕ್ತೀರಾ. ಟಾರ್ಗೆಟ್ ಹಿಟ್ ಆಯಿತು, ಸಿಂಪಲ್. ಸೊ ಇದು ಈ ಥರದ್ದು ಭಾಳ ಸಿಂಪಲ್ ಆಗಿ ಮಾಡಿರುವಂಥದ್ದು ಎರಡು ಇಂಡಿಕೇಟ್ರು. ಮತ್ತು ಪ್ರತಿದಿನ ಮಾರ್ಕೆಟ್ ಇವನ್ ಸೈಡ್ ವೈಸಲ್ಲಿ ಇದ್ದಾಗಲೂ ಕೂಡ, ಇವತ್ತು ಸೈಡ್ ವೈಸಲ್ಲಿ ಇತ್ತು, ಇವತ್ತು ಕೂಡ 2 ಸಿಗ್ನಲ್ ಟಾರ್ಗೆಟ್ ಹಿಟ್ ಆಗಿದೆ. ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು, ತುಂಬ ಉದ್ದ ಮಾಡೋದು ಬೇಡ ಅಂತ. ಏನಾದರೂ ಪ್ರಶ್ನೆಗಳಿದ್ದರೆ ಮಾತಾಡೋಣ. ಧನು ಅವರು, ಅಜಯ್ ಅವರು ಅವರಲ್ಲಿ ನಮ್ಮ ಹಳೆ ಸ್ಟೂಡೆಂಟು. ಧನು ಅವರು, ಚಂದ್ರಶೇಖರ್ ಅವರು ಏನಾರ ಪ್ರಶ್ನೆ ಇದ್ದರೆ ಮಾತಾಡ್ಬೋದು, ಅಥವಾ ಕ್ಲೋಸ್ ಮಾಡೋದ್ರೆ ಕ್ಲೋಸ್ ಮಾಡೋಣ. ಅಜಯ್, ನಿಮ್ಗೆ ಏನಾದ್ರು ಪ್ರಶ್ನೆ ಇದೆಯಾ? ಏನಾದರೂ ಪ್ರಶ್ನೆ ಇದೆಯಾ? ಓಕೆ, ಧನು ಅವರೇ, ಆಮೇಲೆ ಚಂದ್ರಶೇಖರ್ ಅವರೇ. ಧನು ಅವರೇ ಅದಲ್ಲ. ಹೌದಾ, ಓಕೆ ಓಕೆ ಓಕೆ. ಅಲ್ಲ, ಇದು ಲ್ಯಾಗಿಂಗ್ ಇಂಡಿಕೇಟರ್ ಅಲ್ಲ, ಲೀಡಿಂಗ್ ಇಂಡಿಕೇಟ್ರು. ಒಂದ್ಸಲ ಸಿಗ್ನಲ್ ಕ್ರಿಯೇಟ್ ಆತಂದ್ರೆ ಅದು ನಿಮಗೆ ಕಂಟಿನ್ಯೂ ಹಾಗೆ ಇರುತ್ತೆ. ಇದು ನೋಡಿ, ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಕೆಳಗಡೆ ಇಲ್ಲೇ ಮೇಲೆ ಇದು ಕ್ಯಾಂಡಲ್ ಕ್ರಿಯೇಟ್ ಆಗೋ ಟೈಮಲ್ಲೇ ಇದು ಓಪನ್ ಆಗಿಬಿಡಿ. ಇದು ಸಿಂಪಲ್. ಇದು ಈ ರೆಂಕೋ ಲೈನ್ ಕ್ರಾಸ್ ಆಗೋ ಟೈಮಲ್ಲಿ ಸಿಗ್ನಲ್ ಕ್ರಿಯೇಟ್ ಆಗಿಬಿಡುತ್ತೆ. ನಿಮಗೆ ಆರಾಮಾಗಿ ಇಲ್ಲಿ ತೊಗೋಬೋದು. ಹೌದೌದು, ಜೊತೆಗೆ ಓಪನ್ ಆಗುತ್ತೆ. ಜೊತೆ ಟಾರ್ಗೆಟ್ CPR ಲೈನ್ಗಳು ಅಲ್ಲ, ಆ ಥರದ್ದಾದ್ರೆ ನಿಮಗೆ ಕಡಿಮೆ ಪ್ರಾಫಿಟ್ ಆಗುತ್ತೆ ನೋಡಿ. ಇದರಲ್ಲಿ ನಿಮಗೆ 1:5 ಸಿಕ್ಕಿದೆ. ನಿಮಗೆ 1:5 ಸಂಜೆವರೆಗೆ ಹೋಲ್ಡ್ ಮಾಡಿದ್ರೆ ಇಲ್ಲಿವರೆಗೆ ಸಿಗುತ್ತೆ. 1:6 ಸಿಗುತ್ತೆ. ನಾನು ಹೇಳೋದು ಫಸ್ಟ್ CPR ಲೈನು, ಸೆಕೆಂಡ್ CPR ಲೈನು. CPR ಅಂತ ಒಂದು ಇಂಡಿಕೇಟರ್ ಇದೆಯಲ್ಲ, ಅದನ್ನೇ DWP ಅಂತ ಒಂದು ಮಾಡ್ಕೊಂಡಿದ್ದೀವಿ. ಅದು ನಿಮ್ಗೆ ಸ್ವಲ್ಪ ಇನ್ನೂ ಅಷ್ಟೇ. CPR ಲೈನ್ ಟಾರ್ಗೆಟು. ಇಲ್ಲ ಅಂದರೆ ನಿಮಗೆ ಏನಂದರೆ, ಈಗ ನೋಡಿ ಇಲ್ಲಿ ನಿಮಗೆ ಕೆಲವು ಟೈಮ್ ಏನಾಗುತ್ತೆ, ನೀವು ಇನ್ನು ಮರುದಿನನೂ ಹೋಲ್ಡ್ ಮಾಡ್ಬೋದು. ಯಾವಾಗ ಈ ರೆಂಕೋ ಲೈನ್ ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತಲ್ಲ ನೋಡಿ, ಇಲ್ಲಿ ಗ್ರೀನ್ ಆಗಿ ಕನ್ವರ್ಟ್ ಆಗಿದೆ, ಆವಾಗ ನೀವು ಎಕ್ಸಿಟ್ ಆಗಬೇಕು. ಕೆಲವು ಟೈಮು ಇದು CPR ಲೈನ್ ಟಚ್ ಆಗದೇನು ಇದು ಪ್ರೈಸ್ ರೆಂಕೋ ಲೈನ್ ಒಳಗಡೆ ಬರುತ್ತೆ. ಈಗ ನೋಡಿ, ಇಲ್ಲಿ ನಿಮಗೆ ಎಲ್ಲ ಇವೆಲ್ಲ ಎಲ್ಲನೂ ಟಾರ್ಗೆಟ್ ಹಿಟ್ ಆಗಿದ್ದಾವೆ ಇಲ್ಲಿ ನೋಡಿ. ಇಲ್ಲಿ ಈಗ ಅಕಸ್ಮಾತ್ ನಿಮಗೆ ಇಲ್ಲೆಲ್ಲೋ ಟಾರ್ಗೆಟ್ ಇಟ್ಕೊಂಡಿದ್ರೆ ಅನ್ಕೊಳ್ಳಿ, ಇದು ಟಾರ್ಗೆಟ್ ಹಿಟ್ ಆಗಿದೆ ಕರೆಕ್ಟಾಗಿ 2 CPR ಲೈನು. ನಿಮ್ಗೆ ಇಲ್ಲೆಲ್ಲೋ ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ, ಇಲ್ಲೆಲ್ಲೋ. ಸರ್ ಅದು ಏನು ಮಾಡುತ್ತೆ, ಪ್ರೈಸ್ ಹಿಂಗೆ ಬಂದು ಇಲ್ಲಿ ಒಳಗಡೆ ಬರುತ್ತೆ. ರೆಂಕೋ ಲೈನ್ ಒಳಗಡೆ ಬಂದ ಎಕ್ಸಿಟ್ ಆಗಿಬಿಡ್ಬೇಕು. ಆವಾಗ ಮತ್ತೆ ವೇಟ್ ಮಾಡ್ಕೊಂಡು, ಅದು ಎಕ್ಸಿಟ್ ಆಗಿ ಅಂತ ಹೇಳುತ್ತೆ, ಅದು ಆವಾಗ ಮತ್ತೆ ವೇಟ್ ಮಾಡ್ಕೊಂಡು ಕಾಯಬಾರ್ದು. ಇಲ್ಲ ಮುಗೀತು ಅವತ್ತಿನ ಟ್ರೇಡ್. ಅದು ಸೈಡ್ ವೈಸ್ ಅಂತ ಏನಾಗುತ್ತೆ ಅಂದರೆ, ಈ ಇದೆಯಲ್ಲ, ಇಂಡಿಕೇಟರ್ ಇದೆಯಲ್ಲ, ಪ್ರೈಸ್ ಇದ್ರ ಕೆಳಗಡೆ ಬಂದರೆ ಮತ್ತೆ ನೀವು ಸೆಲ್ ಸೈಡ್ ಹೋಗ್ಬೋದು. ಇಲ್ಲಾಂದರೆ ಅದ್ರ ಒಳಗಡೆ ಇತ್ತಂದರೆ ಸೈಡ್ ವೈಸ್ ಇದೆ ಅಂತ ಅರ್ಥ. ಮತ್ತೆ ನೀವು ಟ್ರೇಡ್ ಮುಟ್ಟಕ್ಕೆ ಹೋಗ್ಬಾರ್ದು. ಅದು ಸುಮ್ಮನೆ ನಾವು ಮುಟ್ಟಕ್ಕೆ ಹೋಗಿ ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನೋಡಿ, ಇಲ್ಲಿ ನಿಮ್ಗೆ ನೋಡಿ, ಇಲ್ಲಿ ನೀವು ಸೆಲ್ ಸೈಡ್ ತೊಗೊಂಡ್ರಿ. ಇಲ್ಲಿ ಸೆಲ್ ಸೈಡ್ ತೊಗೊಂಡ್ರೆ ಅದು ಏನು ಮಾಡುತ್ತೆ, ಪ್ರೈಸ್ ಇದೇ SL, ನಮಗೆ ಸ್ವಿಂಗ್ ಹೈನೇ SL. ಈಗ ಇದೇ ಕ್ಯಾಂಡಲ್ SL ಇಲ್ಲಿ. ಅದು ಪ್ರೈಸ್ ಏನು ಮಾಡ್ತು, ನಿಮಗೆ ಒಂದು 1 ನಿಮಿಷ ಟೈಮ್ ಫ್ರೇಮ್ ಅಲ್ಲ, ಒಂದು 5-6 ನಿಮಿಷ ಆಟ ಆಡಿಸಿ SL ಹಿಟ್ ಆಗಿಬಿಡ್ತು. ಸೊ ನೀವು ನೆಕ್ಸ್ಟ್ ಮತ್ತೆ ನೀವು ಟ್ರೇಡ್ ತೊಗೋಬೇಕಂತಂದರೆ ಬೈ ಸೈಡ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಇಲ್ಲಿ ಸಿಗ್ನಲ್ ಸೆಲ್ ಸೈಡ್ ಇರೋದ್ರಿಂದ ಎನಿ ಕಂಡೀಷನ್ ಮತ್ತೆ ಸೆಲ್ ಕಡೆನೇ ಬರ್ತಾನೆ ಅವನು. ಸೊ ಅದಕ್ಕೆ ನೀವೇನು ಮಾಡ್ಬೇಕಂತಂದರೆ, ಸೆಲ್ ಕಡೆನೇ ಅಪಾರ್ಚುನಿಟಿ ನೋಡಬೇಕು. ಬಟ್ ಯಾವಾಗ ಎಂಟ್ರಿ ಆಗ್ಬೇಕಂದ್ರೆ, ಈ ಡೇ ಲೋ ಇರುತ್ತಲ್ಲ,
ಈ ಡೇ ಲೋ ಇಲ್ಲಿ ಕ್ರಾಸ್ ಆಗ್ತಾನಲ್ಲ ಅವಾಗ ಎಂಟ್ರಿ ಆಗ್ಬೋದು. ಅಷ್ಟೇ ಸಿಂಪಲ್ ಆಗಿದೆ ನೋಡಿ. ಇಲ್ಲಿ ಎಂಟ್ರಿ ಕ್ರಾಸ್ ಆದ ಎಂಟ್ರಿ ಆದರೆ ನಿಮ್ಗೆ ಇದಾಯ್ತು ನೋಡಿ. ಇಲ್ಲೂ ಅಷ್ಟೇ, ಇಲ್ಲಿ ನೀವು ಬೈ ಸೈಡ್ ತೊಗೊಂಡಿದ್ರಿ, 2 CPR ಲೈನ್ ಟಾರ್ಗೆಟ್ ಇಟ್ಕೊಂಡಿದ್ರಿ, ಇಲ್ಲಿವರೆಗೆ ಬರ್ತಾನಂತ ಅಂದಾಜು. ಬಟ್ ಏನು ಮಾಡ್ದವನು ಮಾರ್ಕೆಟ್ ಏನು ಮಾಡ್ದವನು, ಇಲ್ಲಿವರೆಗೆ ಹೋದ, ಇಲ್ಲಿ ಇನ್ನು ನಿಮ್ದು SL ಇಲ್ಲಿದೆ, ಇಲ್ಲಿವರೆಗೆ ಹೋದ, ಇಲ್ಲಿ ವಾಪಸ್ ಒಳಗಡೆ ಬಂದ್ಬಿಟ್ಟ. ಇಲ್ಲಿ ಒಳಗಡೆ ಬಂದ ತಕ್ಷಣ ನೀವು ಏನು ಮಾಡಬೇಕು, ಇಲ್ಲಿ ಎಕ್ಸಿಟ್ ಆಗಿಬಿಡ್ತೀರಾ. ಇಲ್ಲಿ ಒಂದು ಮೊಮೆಂಟಮ್ ಕ್ಯಾಂಡಲ್ 1:1 ಎಕ್ಸಿಟ್ ಆಗಿಬಿಡ್ತೀರಾ. ಎಕ್ಸಿಟ್ ಆಗಿಬಿಟ್ಟು ಮತ್ತೆ ನೀವು ಮಧ್ಯಾಹ್ನದವರೆಗೆ ಕಾಯ್ಬೇಕು. ಎಲ್ಲಿವರೆಗೆ? 12:30ವರೆಗೆ ಕಾಯ್ಬೇಕು ಇಲ್ಲಿ. ಅದು ಯಾಕೆ ಕಾಯ್ಬೇಕಂತಂದ್ರೆ ಈ ಲೋ ಇದೆಯಲ್ಲ, ಈ ಲೋ ಬ್ರೇಕ್ ಆಗ್ಬೇಕು ಅವನು. ಇಲ್ಲಿ ಬ್ರೇಕ್ ಆದ ತಕ್ಷಣ ಇಮಿಡಿಯೇಟ್ ತಗೋಬಹುದು, ಸ್ವಲ್ಪ SL ದೊಡ್ಡದಾಗತ್ತೆ ಅವಾಗ. ಬಟ್ ನಾನು ಹೇಳೋದು ವಾಪಸ್ ಮತ್ತೆ ರಿವಿಸಿಟ್ ಮಾಡ್ತಾನೆ. ಎಲ್ಲಿವರೆಗೆ ರಿವಿಸಿಟ್ ಮಾಡ್ತಾನೆ? ಈ ರೆಂಕೋ ಲೈನ್ವರೆಗೆ ರಿವಿಸಿಟ್ ಮಾಡ್ತಾನೆ. ನೀವು ಇಲ್ಲಿ ಎಂಟ್ರಿ ಆಗ್ಬೇಕು. ನೀವು ಇಲ್ಲಿ ಎಂಟ್ರಿ ಆಗ್ಬಿಟ್ಟು SL ಅನ್ನ ಈ ರೆಂಕೋ ಲೈನ್ ಇದೆಯಲ್ಲ, ಈ ರೆಂಕೋ ಲೈನ್ ಆದ್ರೂ ಇಡಿ ಅಥವಾ ಇಲ್ಲಾದ್ರೂ ಇಡಿ, ಇಟ್ಬಿಟ್ಟು ಹೋಲ್ಡ್ ಮಾಡಿಬಿಟ್ರೆ ನಿಮಗೆ ಯಾವಾಗ ನೋಡಿ ಇಲ್ಲಿ ನಿಮಗೆ ಎಲ್ಲ ರೆಂಕೋ ಲೈನ್ ದಾಟ್ಕೊಂಬ, ಇಲ್ಲಿ ಎಲ್ಲ ರೆಂಕೋ ಲೈನ್ ಇದೆ, ಎಲ್ಲ CPR ಲೈನ್ ಕ್ರಾಸ್ ಮಾಡ್ಕೊಂಡು ಬಂದಾನೆ. ಈಗ ಇಲ್ಲಿಗೆ CPR ಲೈನ್ ಮುಗಿದೋಯ್ತು. ಇಲ್ಲಿ ಡೈಲಿ CPR ಲೈನು. ನೀವು ಬೇಕಂದ್ರೆ ಮತ್ತೆ ವೀಕ್ಲಿ CPR ಹಾಕ್ಕೊಳ್ಬೇಕು. ವೀಕ್ಲಿ CPR ಹಾಕ್ತೀನಿ ನೋಡಿ ನಿಮಗೆ. CPR ನ್ಯೂ ಟಾರ್ಗೆಟ್. ಒಂದು ನಿಮಿಷ, ನಿಮಗೆ ಇದು ನೋಡಿ, ಇದು ಮತ್ತೆ ನಿಮಗೆ ವೀಕ್ಲಿ ನೋಡಿ, ಇದು ವೀಕ್ಲಿ CPR. ಇದು ನಿಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಇದಾಗಿರುತ್ತೆ. ಬಟ್ ನಾನು ಹೇಳೋದು ನಿಮಗೆ, ಇದೆಲ್ಲ ರೆಡ್ ಕಲರ್ ಆಗಿ ಬಿಟ್ಬಿಡುತ್ತೆ. ಸುಮ್ಮನೆ ಬಿಟ್ಬಿಡಿ, ತಲೆನೇ ಕೆಡ್ಸ್ಕೊಳ್ಕೋಬೇಡಿ. ಯಾವಾಗ ಇದು ಗ್ರೀನ್ ಕಲರ್ ಕನ್ವರ್ಟ್ ಆಗುತ್ತಲ್ವಾ, ಆವಾಗ ಎಕ್ಸಿಟ್ ಆಗಿ. ಯಾವುದು ಟಾರ್ಗೆಟ್ ನೀವು ಇಲ್ಲಿ ಗ್ರೀನ್ ಕಲರ್ ಆದರೆ ಮತ್ತೆ ಮೇಲಕ್ಕೆ ಹೋಗ್ತೀನಿ ನಾನು ಅಂತ ಹೇಳ್ದವನು. ಸೊ ಅಲ್ಲಿಗೆ ನಿಮ್ಗೆ ಇದು 1:18 ಟಾರ್ಗೆಟ್ ರೇಷಿಯೋ ಟ್ರೇಡ್ ಸಿಕ್ಕಂಗಾಯ್ತು. 1:18. ಸೊ ಈ ಥರ ಆರಾಮಾಗಿ ಈಸಿಯಾಗಿ ಟ್ರೇಡ್ ಮಾಡುವಂಥದ್ದು. ಎಸ್ ಸರ್, ಮತ್ತೇನಾದ್ರು ಪ್ರಶ್ನೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇರೆ ಏನಾರ ಪ್ರಶ್ನೆ ಇದೆಯಾ? ಎಸ್ ಧನು ಸರ್, ಮಾಡ್ಬೋದು ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಎಸ್ ಧನು ನಿಮಗೇನು ಪ್ರಶ್ನೆ ಇದೆಯಾ? ಹಾಂ. ಮೊದಲಿಂದೆಲ್ಲ ಅಷ್ಟು ವರ್ಕ್ ಆಗ್ತಿರ್ಲಿಲ್ಲ, ಇದು ಭಾಳ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಆಗಿದೆ ಮತ್ತೇನೋ ಪ್ರಶ್ನೆ ಇದ್ರೆ ನೀವು ಮಾತಾಡೋಣ. ಅದನ್ನು ಮೀಟಿಂಗ್ ಕ್ಲೋಸ್ ಮಾಡಲಾಗಿದ್ರೆ. ಓಕೆ, ಥ್ಯಾಂಕ್ ಯು, ಬಾಯ್.